ಏನಾಗಿದೆ ನಿನಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ನಾನ್ ನಿನ್ನೆ ಕೇಳ್ತಾ ಇರೋದು ಭಾವನಾ, ನನ್ ಪ್ರಶ್ನೆಗೆ ನೀನ್ ಮೌನ ಉತ್ತರ ಆಗಲ್ಲ. ಈ ರೀತಿ ಮೌನವಾಗಿರೋದನ್ನ ಬಿಟ್ಟು ನಿನ್ ಮನ್ಸಲ್ಲಿ ಏನಿದೆ ಅಂತಾದ್ರೂ ಹೇಳು. ನೀನ್ ಈ ರೀತಿಲಿದ್ದು ಎಲ್ರ ಮನ್ಸಿಗೂ ನೋವು ಕೊಡ್ಬೇಡ. ಅಮ್ಮ, ನನಗೆ ನೋವು ಕೊಡೋ ಉದ್ದೇಶ ಇಲ್ಲ ಅಮ್ಮ. ನಿನಗಿಲ್ದೆ ಇರ್ಬೋದು, ಆದ್ರೆ ಈ ರೀತಿ ನಡ್ಕೋತಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಒಂದ್ ಹೆಣ್ಣಿನ ಮೌನಕ್ಕೆ 108 ಅರ್ಥ ಇರುತ್ತೆ. ಹೇಳು ಭಾವನಾ, ನಿನ್ ಮನ್ಸಲ್ಲಿ ಏನಿದೆ? ಯಾಕೆ ಹೀಗೆ ಆಡ್ತಾ ಇದ್ಯಾ? ಅಮ್ಮ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಮದ್ವೆ ಅನ್ನೋದು ಇಷ್ಟ ಇಲ್ಲ ಅಂತ. ಆದ್ರೂ ನೀವು ನನ್ನ ಮಾತೇ ಕೇಳ್ತಿಲ್ವಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವ್ಯಾರು ನಿನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತನಾ? ನಿನ್ನನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಕಣೆ ಮದ್ವೆ ಆಗು ಅಂತಿರೋದು. ನಿನ್ ಮದ್ವೆಯಿಂದ ನಿನ್ಗೊಂದ್ ಬಾಳ್ ಸಿಗತ್ತೆ, ನಮ್ಗೆಲ್ರಿಗೂ ನೆಮ್ಮದಿ ಸಿಗತ್ತೆ. ಅಮ್ಮ, ನಾನು ಈಗಲೂ ತುಂಬಾ ನೆಮ್ಮದಿಯಾಗೇ ಇದ್ದೀನಿ. ನೀವೇ ಏನೋ ತಪ್ಪು ತಿಳ್ಕೊಂಡಿದ್ದೀರಾ. ನನ್ ಜೊತೆ ಬಾ, ಒಂದ್ ನಿಮಿಷ ಬಾ, ಹೇಳ್ತೀನಿ. ನಿಜವಾಗ್ಲೂ ನಾನು ನೋಡಕ್ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಮದ್ವೆಗೆ ಬೇಡ ಅಂತಿದಾರ? ನೀನು ನೋಡಕ್ ಸುಮಾರು, ಅಷ್ಟಕ್ಕಷ್ಟೇ. ಅವನ ಪರ್ಸನಾಲಿಟಿಗೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಮದ್ವೆನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾನೆ. ಅರೆ ಪೂರ್ವಿ, ಬಾಯ್ಲಿ. ಪೂರ್ವಿ, ಕೂಗ್ತಾದ್ರು ಹಾಗೆ ಹೋಗ್ತಾ ಇದೆಯಲ್ಲಮ್ಮ, ಜ್ಞಾನ ಎಲ್ಲಿದೆ? ಸಾರಿಪಾ, ಅದೇನೋ ಯೋಚನೆ ಮಾಡ್ತಿದ್ದೆ. ಅಂಥದ್ದೇನಮ್ಮ ಯೋಚನೆ? ಓಹೋ, ಅಳಿಯಂದ್ರ ಬಗ್ಗೆನಾ? ಅಳಿಯಂದ್ರು ಅಂದ ತಕ್ಷಣ ಅವಳ ಮುಖದಲ್ಲಿ ನಗುನ್ ನೋಡ್ದ. ನಾಚ್ಕೊಂಡು ಹೊಟ್ಟೆ ಹೋದ್ಲು ನೋಡಿ. ಅರೆ, ಅಳಿಯಂದ್ರು ಅಂತಿದ್ದ ಹಾಗೆ ಅವರೇ ಬಂದ್ರು. ನಮ್ಮ ಅಳಿಯಂದ್ರಿಗೆ 100 ವರ್ಷ ಆಯ್ಸು. ಬನ್ನಿ. ಓಹೋ, ಅಳಿಯಂದ್ರು ಬರ್ಬೇಕು ಬರ್ಬೇಕು, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಅಳಿಯಂದ್ರೆ? ಏನ್ ಹೇಳಿ ಅಂದ್ರೆ, ಪೂರ್ವಿ ನೋಡಕ್ ಬಂದ್ರಾ? ಇಲ್ಲ ಇಲ್ಲ, ಇದನ್ನ ಅಪ್ಪಾಜಿ ನಿಮ್ಗೆ ಕೊಟ್ಬಿಟ್ಟು ಬಾ ಅಂದ್ರು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಪೂರ್ವಿ ಮೇಲಿದ್ದಾಳೆ, ಮಾತಾಡ್ತೀರಿ. ನಾನು ಕುಡಿಯೋದಕ್ಕೆ ಏನಾದ್ರು ತರ್ತೀನಿ. ಇಲ್ಲ ಇಲ್ಲ, ನಾನು ಹೋಯ್ತೀನಿ. ಅಳಿಯಂದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ, ಇಲ್ಲಿವರೆಗೂ ಬಂದು ಪೂರ್ವಿನ ಮಾತಾಡ್ತೇ ಹೋದ್ರೆ ಹೇಗೆ? ಓಹೋ, ನಾವಿದೀವಿ ಅಂತ ಸಂಕೋಚ. ಹಾಗೆಲ್ಲ ಸಂಕೋಚ ಪಟ್ಕೊಬೇಡಿಯಪ್ಪ. ಇವ್ರು ಯಾಕಪ್ಪ ಹಿಂಗ್ ಸಾಯ್ಸಾರು? ಪೂರ್ವಿ, ಪೂರ್ವಿ, ಅಳಿಯಂದ್ರು ಬಂದಿದ್ದಾರೆ, ಬಾಮ್ಮ. ಬಾ. ಪೂರ್ವಿ, ಅಳಿಯಂದ್ರು ನೀನು ಮಾತಾಡ್ಸಕ್ಕೆ ಅಂತ ಬಂದಿದ್ದಾರೆ, ಆದ್ರೆ ಸಂಕೋಚ ಪಡ್ಕೋತಾ ಇದ್ದಾರೆ. ಅಳಿಯಂದ್ರೆ ಹೋಗಿ ಹೋಗಿ ಮಾತಾಡ್ಸಿ. ಪೂರ್ವಿ, ನೋಡ್ದಾನಾಗ್ರದ್ನ? ಯಾಕೆ ಬಂದ್ರಿ? ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನಾನು ಏನ್ ಅನ್ಕೊಂತೀನೋ ಅದ್ಯಾವ್ದು ಆಗ್ತಿಲ್ಲ ರವಿ. ಇದ್ರ ಜೊತೆಗೆ ಆ ಭಾವನಾ ವಿಷಯ ಬೇರೆ. ಭಾವನಾನ? ಅವಳೇನ್ ಮಾಡಿದ್ಲು ಬಂಗಾರಿ? ಅವಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಂತೆ.
ಓ, ರವಿ, ಇವಾಗೇನೋ ಆ ಭಾವನಾ ಎಲ್ಲ ಪ್ರಾಪರ್ಟಿ ನಮ್ಗೆ ಆಗ್ಲಿ ಅಂತ ಸೈನ್ ಮಾಡ್ಕೊಟ್ಟು ಹೋಗಿದ್ದಾಳೆ. ನಾಳೆ ದಿನ ಅವಳಿಗೇನಾದ್ರೂ ಮದ್ವೆ ಆದ್ರೆ ಅವಳಿಗೊಂದು ಗ್ರೇಟ್ ಸಪೋರ್ಟ್ ಸಿಕ್ಕಾಗತ್ತೆ. ಅವಾಗ ಅವನು ನಮ್ಮ ಹತ್ರ ಬಂದು ಪ್ರಾಪರ್ಟಿಗೋಸ್ಕರ ಜಗಳ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವಾಗ್ಲೇ ಆ ಖುಷಿ ನಮ್ಮ ಹತ್ರ ಬರೋದಕ್ಕೆ ಎಷ್ಟೆಲ್ಲ ನಾಟಕ ಮಾಡ್ತಾಳೆ. ಮುಂದೆ ಭಾವನಾಗ್ ಮದ್ವೆ ಆದ್ರೆ ಅಪ್ಪ ಅಮ್ಮ ಇಬ್ರು ಸಿಕ್ದಾಗ ಆಗ್ಬಿಡುತ್ತೆ. ಅವಳು ನಮ್ಮನ್ನ ಕಂಪ್ಲೀಟ್ ಆಗಿ ಮರ್ತೆ ಹೋಗ್ತಾಳೆ ರವಿ. ಹಾಗಾದ್ರೆ ಈಗ ಏನು ಮಾಡಬೇಕು ಅಂತಿದ್ಯಾ ಬಂಗಾರಿ? ಈ ಪ್ರಾಪರ್ಟಿ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು, ಜೊತೆಗೆ ಆ ಖುಷಿ ನಮ್ ಕೈ ತಪ್ಪಿ ಕೂಡ ಹೋಗ್ಬಾರ್ದು. ಎಲ್ಲ ಆಗ್ಬೇಕು ಅಂದ್ರೆ ಭಾವನಾ ಮದ್ವೆ ಆಗ್ಬಾರ್ದು. ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ರವಿ. ಅದು ಜೋಶ್ ಅಂದ್ರೆ. ಪ್ರಾಪರ್ಟಿ ಅಂತ ಬಂದಾಗ ಈ ಜೋಶ್ ಬೇಕಾಗಿದ್ದೆ.